ನೋಡಿಪ್ಪ, ಇವತ್ತು ನಮ್ಮ ಪಕ್ಷದ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ನಾಯಕರು ಇಲ್ಲಿವರೆಗೂ ಕಳೆದ 4 ಚುನಾವಣೆಗಳು ನಡ್ಕೊಂಬಂದಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ. ಜನತಾದಳ ಪಕ್ಷ ನಾಳೆ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ. ಎಲ್ಲೋ ಒಂದು ಕಡೆ ಇವತ್ತು ಕಾರ್ಯಕರ್ತರಲ್ಲಿ ನಮ್ಮನ್ನು ಪ್ರೀತಿಸ್ತಕ್ಕಂಥ ವರ್ಗ ಏನಿದೆ, ಮುಖಂಡರುಗಳೇನಿದ್ದಾರೆ, ನಾಯಕರುಗಳೇನಿದ್ದಾರೆ, ಅವರಲ್ಲಿ ಒಂದು ಹುರುಪುಂಟಾಗಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಜೊತೆಯಲ್ಲಿ ಸ್ಥಳೀಯವಾಗಿ ನಾನು 52 ಕ್ಷೇತ್ರಗಳು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಹಾಸನ ಜಿಲ್ಲೆಯಲ್ಲಿ ಸಮಾವೇಶದಲ್ಲಿ ಮಾತಾಡಿದಾಗಲೂ ಒಂದು ಮಾತು ಹೇಳಿದ್ದೇನೆ. ನಿಖಿಲ್ ಕುಮಾರಸ್ವಾಮಿಯ ಒಂದು ಭಾವನೆ ಅಲ್ಲ, ಇದು ರಾಜ್ಯದ ಜನತೆಯ ಭಾವನೆ. ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಸ್ಮರಿಸ್ಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯ ಸ್ವರ್ಗೋಗಿದೆ. ಇವತ್ತು ಕೂಡ ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಬೆಳಗ್ಗೆ ಪತ್ರಿಕೆಗಳಲ್ಲಿ ನಾನು ಕೂಡ ನೋಡಿದ್ದೇವೆ, ನೀವು ಕೂಡ ತೋರಿಸಿದ್ದೀರಿ. ಈ ರೀತಿ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ ಇರ್ಬೋದು, ಅಥವಾ ಯಾವುದೇ ಅನುದಾನಗಳನ್ನ ಕೊಡದೇ ಇರತಕ್ಕಂಥದ್ದು ಇರ್ಬೋದು, ಅಥವಾ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಜನಗಳ ಮೇಲೆ 126 ಸೀಟ್ 136 ಸೀಟ್ ಗೆದ್ದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ, ಇಂಥ ಹೊತ್ತಿನಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿರಬೇಕಾಗಿತ್ತು ಈ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಭಾವನೆ ಸೃಷ್ಟಿಯಾಗಿದೆ. ಜನರ ಭಾವನೆ ನಾನು ಮುಂದಿಟ್ಟಿದ್ದೇನೆ ಅಷ್ಟೇ. ಈಗ ಇಲ್ಲಿವರೆಗೂ ಪಕ್ಷದ ಚೌಕಟ್ಟಿನಲ್ಲಿ ಇದು ಯಾವುದು ಕೂಡ ಚರ್ಚೆ ಆಗಿಲ್ಲ. 2 ರಾಜ್ಯ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಬೇಕಾಗ್ತದೆ. ಇನ್ನೂ ಸಮಯ ಇದೆ, ಕೂತ್ಕೊಂಡು ಚರ್ಚೆ ಮಾಡಿ ಪ್ರತ್ಯೇಕವಾಗಿ ಹೋದರೆ ಹೇಗೆ? ಯಾಕೆಂದರೆ ಲೋಕಲ್ ಬಾಡಿ ಎಲೆಕ್ಷನ್ ರೀ, ಕಾರ್ಯಕರ್ತರುಗಳ ಎಲೆಕ್ಷನ್ ಇದು. ಸಾಮಾನ್ಯವಾಗಿ 3 ಪಕ್ಷದಿಂದನೂ ಕೂಡ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಯಾವ ತೀರ್ಮಾನ ತಗೋಬೇಕು, ಪ್ರತ್ಯೇಕವಾಗಿ ಹೋಗ್ಬೇಕಾ, ಒಟ್ಟಾಗಿ ಹೋಗ್ಬೇಕಾ ಅಂತಕ್ಕಂಥ ಇತ್ಯರ್ಥಗಳು ಇನ್ನೂ ಆಗಿಲ್ಲ. ನೋಡಿ, ಇದು ಕಾರ್ಯಕರ್ತರು ಚುನಾವಣೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಕಾರ್ಯಕರ್ತರುಗಳ ಭಾವನೆ ಏನಿದೆ ಅದನ್ನು ಮುಂದಿಟ್ಕೊಂಡು ಅವ್ರ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ 2 ಪಕ್ಷದ ನಾಯಕರುಗಳು ಮಾಡ್ತೇವೆ. ಮೈತ್ರಿ ಬೇಡ ಅನ್ನೋ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಗೆ ಮಾತ್ರ ಮೈತ್ರಿ ಬೇಕಾ? ಕೆಳಮಟ್ಟದ ನಾಯಕರುಗಳಿಗೆ ಹೊಡೆದಾಡಬೇಕಾ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳು ಕೇಳ್ತಾ ಇರುವಂಥ ಪ್ರಶ್ನೆ. ನೋಡಿ, ಈಗ ಎಷ್ಟೋ ಸಂದರ್ಭದಲ್ಲಿ ಈಗ BJP ಕಡೆಯಿಂದನೂ ಒಂದಷ್ಟು ಹೇಳಿಕೆಗಳು ಬಂದಿದೆ. ಅದನ್ನು ನಾವೇನು ಬಹಳ ಗಂಭೀರವಾಗಿ ಅದಕ್ಕೆ ಮಹತ್ವ ಕೊಟ್ಟು ತಗೊಳ್ತಕ್ಕಂಥದ್ದೇನಲ್ಲ. ಈಗ ಸ್ವತಂತ್ರವಾಗಿ ನಾವು ಕೂಡ ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳು 10 ಬಾರಿ ಬಂದಿದೆ BJP ಕಡೆಯಿಂದನೂ. ಆದರೆ ಅವ್ರ ಪಾರ್ಟಿ ಕಟ್ಟಬೇಕಾಗ್ತದೆ. ಪಾರ್ಟಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವೇದಿಕೆಗಳು ನಿಂತ್ಕೊಂಡಾಗ ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕಾಗ್ತದೆ, ಮಾತನಾಡ್ತಾರೆ. ಅದೇ ರೀತಿ ನೋಡಿ, ಇಲ್ಲಿ ಈಗ ನಾನು ಲೋಕಲ್ಲಿ ನೀವು ಮಾತನಾಡ್ತಕ್ಕಂಥದ್ದಾದರೆ ಈಗ ಭಾಳ ಜನಕ್ಕೆ ಏನಾಗಿದೆ, ನಮ್ಮ ರಾಜಕೀಯದ ಭವಿಷ್ಯಗಳೇನು, ನಮ್ಮ ರಾಜಕೀಯದ ಅಸ್ತಿತ್ವಗಳೇನು ಅಂತಕ್ಕಂಥದ್ದು ಪ್ರಶ್ನೆ ಮೂಡಿದೆ. ಹಾಗಾಗಿ ಸಾರ್, ನಾನು ಅಂತಿಮವಾಗಿ ಹೇಳ್ತೇನೆ, ಇಲ್ಲಿ ನಾನಾಗಲಿ, ನೀವಾಗಲಿ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಾಗಲಿ, ಇದು ಏನು ಚರ್ಚೆ ಮಾಡಿದ್ರೂ ಉಪಯೋಗಕ್ಕೆ ಬರೋದಿಲ್ಲ. ಕಾರಣ, ಈ ಒಂದು ಮೈತ್ರಿ ಆಗಿರುವಂಥದ್ದು ಡೆಲ್ಲಿ ಮಟ್ಟದಲ್ಲಿ ದೇವೇಗೌಡರು, ಕುಮಾರಣ್ಣವರು ಜೊತೆಯಲ್ಲಿ ಡೆಲ್ಲಿ ನಾಯಕರ ಜೊತೆ ಮೈತ್ರಿ ಆಗಿದೆ. ಸೊ ಏನೇ ತೀರ್ಮಾನಗಳು, ನಿರ್ಣಯಗಳು, ನಿರ್ಧಾರಗಳಾದರೂ ಡೆಲ್ಲಿ ಲೆವೆಲಲ್ಲಿ ಆಗುತ್ತೆ. ಆಗಲಿ ನೋಡಿಪ್ಪ, ಮೈತ್ರಿ ಗಟ್ಟಿಯಾಗಿದೆ, ಗಟ್ಟಿಯಾಗಿ ಉಳಿಯುತ್ತೆ. ಗಟ್ಟಿಯಾಗಿ 2028ರ ವಿಧಾನಸಭಾ ಚುನಾವಣೆ ಒಟ್ಟಾಗಿ ಫೇಸ್ ಮಾಡ್ತೇವೆ, ಅಷ್ಟು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇದ್ದಾರೆ, ನಮ್ಮ ಪಕ್ಷದಲ್ಲೇ ಇದ್ದಾರೆ, ನಮ್ಮ ಪಕ್ಷದ ಶಾಸಕರೇ ಅವರು. ಏನು ಗೊಂದಲ ನೋಡಪ್ಪ, ಈಗ ಹೇಳ್ತೀನಿ ಕೇಳಿ. ಅವರೇ ಹೇಳಿದ್ದಾರೆ, ಇವತ್ತು ಅವ್ರ ಕ್ಷೇತ್ರ ದೊಡ್ಡ ಕ್ಷೇತ್ರ, 3.5 ಲಕ್ಷದಿಂದ 3.25 ಲಕ್ಷ ಇವತ್ತು ದೊಡ್ಡ ಮಟ್ಟದ ಒಂದು ಪಾಪ್ಯುಲೇಷನ್ ಇರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ಹೆಚ್ಚು ನನಗೆ ಕ್ಷೇತ್ರದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಯ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ಅವರು ನಮ್ಮ ನಾಯಕರು, ನಮ್ಮ ಪಕ್ಷದ ಚಿಹ್ನೆಯಡಿ ಗೆದ್ದಿದ್ದಾರೆ. ಅವ್ರನ್ನ ನಾವು ಗೌರವಿಸ್ತೀವಿ, ಪ್ರೀತಿಸ್ತೀವಿ. ನಮ್ಮ ಜೊತೆನಲ್ಲಿ ಅವ್ರು ಇದ್ದಾರೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.